ಯಾಕಪ್ಪ ನಿನಗಿದೆ ಹೌದಾ? ಓಕೆ ಕಾಲೇಜು ಯಡಲೂರು ಚಾಮರಾಜನಗರ ಜಿಲ್ಲೆ ಇಂದು ನಮ್ಮ ಕಾಲೇಜಿನಲ್ಲಿ 2020-2021ನೇ ಶೈಕ್ಷಣಿಕ ವರ್ಷದ ಅಂದರೆ ಪ್ರಥಮ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಲೆಟ್ PC ವಿತರಣಾ ಹಾಗೂ ICT ಸ್ಮಾರ್ಟ್ ತರಗತಿಯ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ಬೆಳಗ್ಗೆ 11:30ಕ್ಕೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೂಡ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಟ್ಯಾಬ್ಲೆಟ್ PCಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ. ಈ ಸಂಬಂಧ ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯು ಜರುಗುತ್ತಿರುವಂತಹ ಮಹತ್ತರವಾದ ಹಾಗೂ ಹೆಮ್ಮೆಯ ಕಾರ್ಯಕ್ರಮ ಎಂದರೆ ತಪ್ಪಾಗಲಾರದು. ವಿಘ್ನ ವಿನಾಯಕ ಬುದ್ಧಿ ಪ್ರದಾಯಕ ತೇ ನಮೋಸ್ತುತೆ ಎಂದು ದೇವರನ್ನ ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಸ್ವಾಗತವನ್ನು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಲಿದ್ದಾರೆ ಪ್ರೊಫೆಸರ್ ಶ್ವೇತಾ ಕೇರವರು, ರಾಜ್ಯಶಾಸ್ತ್ರ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ ಅನ್ನುವಂಥದ್ದು ಎಲ್ಲರನ್ನೂ ಕೂಡ ನೈತಿಕವಾಗಿ ಹಾಗೂ ಸಮಾಜಮುಖಿಯನ್ನಾಗಿ ಮಾಡುವ ಉದ್ದೇಶದಿಂದ ಜೊತೆಗೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಮಹತ್ವಪೂರ್ಣ ಯೋಜನೆಯಾದ LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅತಿ ಅವಶ್ಯಕವಾಗಿರುವಂತಹ ಸ್ಮಾರ್ಟ್ ಕ್ಲಾಸ್ನ ಉದ್ಘಾಟನೆ ಜೊತೆಗೆ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ಅರಿವು ಇರಬೇಕು ಅನ್ನೋ ಕಾರಣಕ್ಕಾಗಿ ಟ್ಯಾಬ್ಲೆಟ್ PCಗಳನ್ನು ಇವತ್ತು ಉಚಿತವಾಗಿ ವಿತರಿಸಲಾಗ್ತಾ ಇದೆ. ಈ ಸರಳ ಸುಂದರ ಸಮಾರಂಭಕ್ಕೆ ನಾನು ಎಲ್ಲರನ್ನೂ ಕೂಡ ಸ್ವಾಗತಿಸ್ತೇನೆ. ಸೊ ಇಂದಿನ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಬೇಕಾಗಿರುವಂತದ್ದು ವಿಚಾರವಂತ ರಾಜಕಾರಣಿಗಳು, ಅದೇ ರೀತಿ ನಮ್ಮ ಕಾಲೇಜಿನ CDC ಅಧ್ಯಕ್ಷರು, ಅದೇ ರೀತಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ದೇಶ ಕಂಡ ಕೆಲವು ವಿಚಾರವಾದಿ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವಂತಹ ನಮ್ಮ ಪ್ರೀತಿಯ ಹಾಗೂ ಸಮಾಜದಿಂದ ಎಲ್ಲರಿಂದಲೂ ಕೂಡ ಅಣ್ಣಾಗಿರಿಸಿಕೊಳ್ಳುವಂತಹ ಶ್ರೀಯುತ N ಮಹೇಶ್ ಇದ್ದಾರೆ ನಮ್ಮ ಜೊತೆ. ಸೊ ಅವರನ್ನು ಕಾಲೇಜಿನ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಲೀಲಾನಂದ ಸ್ವಾಮಿ ಅವರು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸದಾ ಕಾಲೇಜಿಗಾಗಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಶಾಸಕರ ಮಾರ್ಗದರ್ಶನದೊಂದಿಗೆ ಯಳಂದೂರಿನ ಪಟ್ಟಣದಲ್ಲಿ ಎಲ್ಲ ಯುವಕರಿಗೂ ಕೂಡ ಶಿಕ್ಷಣದ ಮೂಲಕ ನ್ಯಾಯ ಒದಗಿಸಿಕೊಡುವಂತಹ ಮಹತ್ವಪೂರ್ಣ ಹಲವಾರು ಯೋಜನೆಗಳೊಂದಿಗೆ ನಮ್ಮ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ದುಡಿತಾ ಇರುವಂತಹ ಡಾಕ್ಟರ್ ನೀಲಕಂಠ ಸ್ವಾಮಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಕಾಲೇಜಿನ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿರುವಂತಹ ಪತ್ರಕರ್ತರಿಗೂ ಪೊಲೀಸ್ ಬಳಗಕ್ಕೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಜನನಾಯಕರಿಗೂ ಹಾಗೂ ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನಾನು ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ನಂತರದ ಹೆಜ್ಜೆಗೆ ಕೊಂಡೊಯ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿ ನೆರೆದಿರತಕ್ಕಂಥ ಎಲ್ಲರನ್ನೂ ಸ್ವಾಗತಿಸಿದಂತಹ ಶ್ವೇತಾ ಕೇರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕಾಲೇಜಿನ ವರದಿ. ನಮ್ಮ ಕಾಲೇಜಿನಲ್ಲಿ 2020-2021ನೇ ಸಾಲಿನ ಶೈಕ್ಷಣಿಕ ಸಾಲಿನ ಚಟುವಟಿಕೆಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಲಿದ್ದಾರೆ ಪ್ರೊಫೆಸರ್ ಸುರೇಂದ್ರ ಜೆ ಅವರು, ವಾಣಿಜ್ಯಶಾಸ್ತ್ರ ವಿಭಾಗ. ಸಭೆಗೆ ಎಲ್ಲರಿಗೂ ನಮಸ್ಕರಿಸ್ತೀನಿ. ಕಾಲೇಜಿನಲ್ಲಿ ಕರ್ನಾಟಕ LMS ಕಲಿಕಾ ನಿರ್ವಹಣಾ ವ್ಯವಸ್ಥೆ, ಸ್ಮಾರ್ಟ್ ತರಗತಿಗಳ ಉದ್ಘಾಟನೆ ಹಾಗೂ ಟ್ಯಾಬ್ಲೆಟ್ PC ವಿತರಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.
ಆದಂತಹ ಮಹತ್ತರವಾದ ಬದಲಾವಣೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ತಂತ್ರಜ್ಞಾನದ ಮತ್ತು ಕೌಶಲ್ಯ ಅಭಿವೃದ್ಧಿ ಬಹಳ ಮುಖ್ಯವಾದಂಥದ್ದು. ಈ ಅಂಶವನ್ನ ಗಮನಿಸಿದಂತಹ ಸರ್ಕಾರ ವಿದ್ಯಾರ್ಥಿಗಳ ಸರ್ವತೋಮುಖವಾದಂತಹ ಒಂದು ಬೆಳವಣಿಗೆಗೆ ಪೂರಕವಾಗಿ ಇವತ್ತು ಟ್ಯಾಬ್ಲೆಟ್ ಪಿಸಿಗಳನ್ನ ಮತ್ತೆ ಸ್ಮಾರ್ಟ್ ಕ್ಲಾಸ್ಗಳ ಉದ್ಘಾಟನೆಗಳ ಮುಖಾಂತರ ಈ ಗ್ರಾಮೀಣ ಮತ್ತು ನಗರ ಪ್ರದೇಶ ವಿದ್ಯಾರ್ಥಿಗಳ ನಡುವೆ ಈ ಡಿಜಿಟಲ್ ತಾರತಮ್ಯವನ್ನ ನಿವಾರಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಇದು ಅತ್ಯಂತ ಜನಪ್ರಿಯವಾದ ಕಾರ್ಯಕ್ರಮ. ಈ ಜನಪ್ರಿಯ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಉದ್ಘಾಟಿಸಿರುವುದು ನಮ್ಮೆಲ್ಲರಿಗೂ ಸಹ ತುಂಬಾ ಸಂತೋಷವಾದಂತಹ ಒಂದು ವಿಚಾರ. ಮತ್ತೆ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ಕಾಲೇಜಿನ ಆವರಣದಲ್ಲಿ ಆವರಿಸಬೇಕು ಅಂತ ನಮ್ಮ ಪ್ರಾಂಶುಪಾಲರ ಯೋಜನೆ ಇತ್ತು. ಆದ್ರೆ SOPಯ ಮತ್ತೆ ಕೋವಿಡ್ ಮಾರ್ಗಸೂಚಿಗಳ ಅನುಗುಣವಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗಿದ್ದರಿಂದ ಒಂದು ಇಕ್ಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಮುಖ್ಯವಾಗಿ ನಮ್ಮ ಕಾಲೇಜು 2007ರಲ್ಲಿ ಆರಂಭವಾಗಿ ಸಮಾಜದ ಎಲ್ಲ ವರ್ಗಗಳಿಗೆ ಉನ್ನತ ಶಿಕ್ಷಣವನ್ನ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಆರಂಭವಾಗಿ ಅತ್ಯಂತ ಗುಣಮಟ್ಟದ ವಿದ್ಯಾಭ್ಯಾಸವನ್ನ ನಮ್ಮ ನುರಿತವಾದಂತಹ ತಂಡ ಮತ್ತೆ ನಮ್ಮ ತಂಡವನ್ನು ಮುನ್ನಡೆಸ್ತಿರ್ತಕ್ಕಂತಹ ಯಶಸ್ವಿ ಪ್ರಾಂಶುಪಾಲರೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ನಿರ್ವಹಿಸ್ತಾ ಇದ್ವಿ. ಮತ್ತೆ ನಮ್ಮ ಕಾಲೇಜಿನಲ್ಲಿ BA ಮತ್ತೆ BCom ಪ್ರಸ್ತುತ BA ನಲ್ಲಿ HEP, ಮತ್ತು SCS ಕೋರ್ಸ್ಗಳು ನಡೀತಾ ಇದ್ದು, BCom ಕೋರ್ಸ್ಗಳು ನಮ್ಮ ಕಾಲೇಜಿನಲ್ಲಿ ಪ್ರಸ್ತುತ ನಡೀತಾ ಇದ್ದಾವೆ. ಮತ್ತೆ ಈ ಒಂದು ಕ್ಷೇತ್ರದ ಜನಗಳು ಮತ್ತೆ ಯಳಂದೂರು ಜನತೆಯ ಒಂದು ಕೋರಿಕೆಯ ಮೇರೆಗೆ ಅಂಬೇಡ್ಕರ್ ಸ್ಟಡೀಸ್ ಮತ್ತೆ ಜರ್ನಲಿಸಂ ಇದನ್ನು ನಮ್ಮ ಕಾಲೇಜಿನಲ್ಲಿ ಓಪನ್ ಮಾಡಬೇಕು ಅಂತ ತುಂಬಾ ಬೇಡಿಕೆ ಇರೋದ್ರಿಂದ ಮಾನ್ಯ ಪ್ರಾಂಶುಪಾಲರು ವಿಶ್ವವಿದ್ಯಾಲಯದ ಜೊತೆಗೆ ಈಗಾಗಲೇ ಮಾತುಕತೆ ನಡೆಸಿ ಪತ್ರ ವ್ಯವಹಾರಗಳನ್ನು ನಡೆಸಿ ಪ್ರಸ್ತುತ ಸೆಮ್ನಲ್ಲಿ ಅದನ್ನ ಆರಂಭಿಸುವಂತಹ ಒಂದು ಮುಖ್ಯವಾದ ಚಟುವಟಿಕೆ ಅಂತ ನಾನು ನಮ್ಮ ಶಾಸಕರ ಗಮನಕ್ಕೆ ತರ್ತಾ, ಮತ್ತೆ ನಮ್ಮ ಕಾಲೇಜಿನಲ್ಲಿ ಪಠ್ಯೇತರ ಚಟುವಟಿಕೆಗಳಾದಂತಹ NSS, ರೋವರ್ಸ್, ರೇಂಜರ್ಸ್, ಸ್ಕೌಟ್ ಅಂಡ್ ಗೈಡ್ಸ್, ಫಿಸಿಕಲ್ ಎಜುಕೇಶನ್, ರೆಡ್ ಕ್ರಾಸ್ ಘಟಕಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ನಾವೆಲ್ಲರೂ ಸಹ ತೊಡಗಿಸ್ತಿದ್ದೀವಿ. ಮತ್ತೆ ಕಳೆದ 6-8 ತಿಂಗಳಲ್ಲಿ ಆದಂತಹ ಬದಲಾವಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಪ್ರಾಂಶುಪಾಲರಾದಂತಹ ಡಾಕ್ಟರ್ ನೀಲಕಂಠಸ್ವಾಮಿ ಅವರು ನಮ್ಮ ಕಾಲೇಜಿಗೆ ಬಂದ ಮೇಲೆ ಆದಂತಹ ಕೆಲವು ಬೆಳವಣಿಗೆಗಳನ್ನ ಮತ್ತೆ ಇದರಲ್ಲಿ ಮುಂದೆ ಹಂಚಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳೋಣ. ಮುಖ್ಯವಾಗಿ ಕಳೆದ 8 ತಿಂಗಳಲ್ಲಿ ನಮ್ಮ ಪ್ರಾಂಶುಪಾಲರಿಗೆ ಬಂದ ಮೇಲೆ ಅವಿರತವಾಗಿ ಕೇವಲ ಅವರು 8 ತಿಂಗಳಿಂದ ಒಂದು 2 ದಿನ 3 ದಿನ ರಜೆ ತಗೊಂಡಿದ್ರೆ ಹೆಚ್ಚು ಹಗಲು ರಾತ್ರಿ ಕಾಲೇಜಿನ ಕೆಲಸ ಕಾರ್ಯಗಳಲ್ಲಿ ಸದಾ ತೊಡಗಿಸ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ ಕಾಲೇಜಿನ ಅಭಿವೃದ್ಧಿಯ ಕೆಲಸಗಳೆಲ್ಲರೂ ಒಂದೊಂದಾಗಿ ಫಸ್ಟ್ ಆಗಿ ನಮ್ಮ ಕಾಲೇಜಲ್ಲಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಕಾಲೇಜ್ ಇದೆ ಅನ್ನೋದೇ ಒಂದು ತುಂಬಾ ಜನಕ್ಕೆ ಬಂದಿರಲಿಲ್ಲ. ಅದಕ್ಕೋಸ್ಕರನೇ ಉನ್ನತ ಶಿಕ್ಷಣವನ್ನ ಮನೆಗೋಸ್ಕರ ಅನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಳಂದೂರು ತಾಲೂಕಿನ ಎಲ್ಲ ಕಡೆ ನಾವೇನ್ ಮಾಡೋದು ಪ್ರಚಾರವನ್ನ ಕೈಗೊಂಡು ಆ ಪ್ರಚಾರ ಕೈಗೊಂಡ ತಕ್ಷಣವೇ ನಮ್ಮ ಈ ವರ್ಷ ಕಳೆದ ಸಾಲಿನಲ್ಲಿ ಅಡ್ಮಿಷನ್ 30% ಜಾಸ್ತಿ ಆಯ್ತಾ. ಅದು ಬಹಳ ಶ್ಲಾಘನೀಯವಾದಂತಹ ಕಾರ್ಯಕ್ರಮ. ಮತ್ತೆ ನಮ್ಮ ಕಾಲೇಜಿನ ಹದ್ದುಬಸ್ತು ಕಾಲೇಜಿನ ಏನು ದಾನದ ಸ್ಥಳ ಇದೆಯೋ ಕಟ್ಟೋದಕ್ಕೆ ಆ ಸ್ಥಳದ ಹದ್ದುಬಸ್ತೇನೆ ಆಗದೇ ಬಹಳ ವರ್ಷಗಳಿಂದ ತೊಂದರೆ ಇದೆ. ಅದನ್ನ ಪ್ರಾಂಶುಪಾಲರು ಹೆಚ್ಚಿನ ಒಂದು ಗಮನ ಹರಿಸಿ ಆ ಸ್ಥಳವನ್ನ ನಿಗದಿಪಡಿಸಿ ನಮಗೆ ಈಗ ಕಟ್ಟಡವನ್ನ ಶುರು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸರಲ್ಲಿ ಒಂದು ಕೋರಿಕೆ, ಈ ಸರಿ ಕೋವಿಡ್ ಉದ್ದೇಶದಿಂದ ಸರ್ PUC ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಾವು ಎಲ್ಲ ಒಟ್ಟು ವಿದ್ಯಾರ್ಥಿಗಳು ಒಂದು 500 ಜನದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ ಸರ್. ಹಂಗಾಗಿ ಅವರಿಗೆ 500 ಜನಗಳಿಗೆ ಬೇಕಾದಂತಹ ಒಂದು ಮೂಲಭೂತ ವ್ಯವಸ್ಥೆಗಳು ಬಹಳ ಮುಖ್ಯವಾಗಿ ನಮ್ಮ ಕಟ್ಟಡದ ಕಾಮಗಾರಿನ ದಯವಿಟ್ಟು ನಾವು ಆರಂಭಿಸಿಕೊಟ್ಟಿದ್ದೇ ಆದರೆ ನಮ್ಮ ಕ್ಷೇತ್ರದಲ್ಲಿ ಒಂದು ಮಾದರಿ ಕಾಲೇಜಿನ ನಮ್ಮ ಸರ್ಕಾರಿ ಪದವಿ ವೃತ್ತಿ ಕಾಲೇಜು ಯಳಂದೂರನ್ನು ನಾವು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸರ್. ಅದರ ಪ್ರತಿಫಲವಾಗಿ ಮತ್ತೆ ಈ ಸಾಲಿನಲ್ಲಿ ನಾವು ನ್ಯಾತಿಗೆ ಹೋಗ್ಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು 2022 ಒಳಗಡೆ
ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಎಲ್ಲ ಅನುದಾನಗಳೆಲ್ಲ ತಂದು ನಮ್ಮ ಕಾಲೇಜಿನಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಗಮನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ ಅವಿರತ ಮಾಡ್ತಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಮಾಜದ ನಿರ್ಮಾಣ ಬಹಳ ಮುಖ್ಯ. ಅಂತಂದ್ರೆ ನಮ್ಮ ಕೇವಲ ವಿದ್ಯಾರ್ಥಿಗಳ ಪಾಸ್ ಆಗೋದ್ರಲ್ಲೇ ಸಮಾಜಕ್ಕೆ ಅವರ ಕೊಡುಗೆ ಅಂದ್ರೆ ಸಮಾಜದಲ್ಲಿ ಅವರೆಲ್ಲರೂ ಸಹ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಒಂದು ಸಮಾಜದ ನಿರ್ಮಾಣದ ಗುರಿಯನ್ನ ನಾವು ಪ್ರಾಂಶುಪಾಲರು ಹೊಂದಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ಕಾಲೇಜಿನ ಎಲ್ಲ ವರ್ಗ ನಾವು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ವಿ. ಮತ್ತೆ ಕಾಲೇಜಿಗೆ ಒಂದು ಸೂಕ್ತವಾದಂತಹ ನಾಮಫಲಕದ ವ್ಯವಸ್ಥೆ ಇರಲಿಲ್ಲ. ಬಂದ ತಕ್ಷಣ ಅವರು ರೆಸೋರ್ಸಸ್ ಅನ್ನ ಯಾವ ರೀತಿ ಸಂಪನ್ಮೂಲದ ಕ್ರೋಢೀಕರಣವನ್ನ ಮಾಡಬೇಕು, ನಾವು ಹೇಗೆ ನಮ್ಮ ಕಾಲೇಜು ಕೇವಲ ಕಾಲೇಜಿನ ಒಳಗಡೆ ಇದ್ರೆ ಸಾಕು, ಸಮಾಜದ ಒಳಗಡೆ ಹೋಗಿ ಸಮಾಜದಿಂದ ನಾವು ನಮ್ಮ ಒಂದು ಕಾಲೇಜಿಗೆ ಬೇಕಾದಂತಹ ಸಂಪನ್ಮೂಲದ ಕ್ರೋಢೀಕರಣಗಳನ್ನ ದಾನಿಗಳನ್ನ ಹುಡುಕೋದ್ರ ಮುಖಾಂತರ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಇದು ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಫ್ರೀ ಕಂಪ್ಯೂಟರ್ ಎಜುಕೇಶನ್ ಅನ್ನು ಸಹ ಈಗಾಗಲೇ MP ಸರ್ ಜೊತೆಗೆ ಸರ್ ಮಾತಾಡಿದರೆ 40 ಕಂಪ್ಯೂಟರ್ಗಳನ್ನ ಕಾಲೇಜಿಗೆ ತರಿಸುವಂತಹ ವ್ಯವಸ್ಥೆ ಮಾಡಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತೆ ಹೊರಗೆ ಆಸಕ್ತಿ ಇರ್ತಕ್ಕಂತಹ ಸಾರ್ವಜನಿಕರಿಗೂ ಸಹ ಕಂಪ್ಯೂಟರ್ ಎಜುಕೇಶನ್ ವ್ಯವಸ್ಥೆಯನ್ನ ನಮ್ಮ ಕಾಲೇಜಿಂದ ಮಾಡಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಸಹ ಇಟ್ಕೊಂಡಿದ್ದೀವಿ. ಹಾಗಾಗಿ ಸರ್ ತಮ್ಮಲ್ಲಿ ಮನವಿ ಮತ್ತೆ ಒಂದು ಭಿನ್ನಹಿಸ್ತೇ ಬದಲಾದಂತಹ ಈ ಒಂದು ವ್ಯವಸ್ಥೆ ಒಳಗಡೆ ಹೆಚ್ಚಿನ ಮಟ್ಟದ ವಿದ್ಯಾರ್ಥಿಗಳು ಈ ಸರಿ ಬರೋದ್ರಿಂದ ಮೂಲಭೂತ ವ್ಯವಸ್ಥೆಗಳು ಮತ್ತೆ ಕಾಲೇಜಿನ ಕಟ್ಟಡ ಕಾಮಗಾರಿಗಳನ್ನ ಆರಂಭಿಸಬೇಕು ಅಂತ ಸಾಹೇಬರಲ್ಲಿ ಭಿನ್ನಹ ಮಾಡ್ಕೊಂತ ನನ್ನ ವತಿಯಿಂದ ತಿಳಿಸ್ತಾ ಇದ್ದೀನಿ. 2020-21ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಜರುಗಿದಂತಹ ಕಾರ್ಯಕ್ರಮಗಳು ಹಾಗೂ ಪ್ರಾಂಶುಪಾಲರ ಶ್ರಮ ಏನಿದೆ ಎಂಬುದಾಗಿ ನಮಗೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಂತಹ ಪ್ರೊಫೆಸರ್ ಸುರೇಂದ್ರ ಜೆ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮೂಲ ಉದ್ದೇಶ ಅಂದರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ಲೆಟ್ PCಯನ್ನು ಒದಗಿಸಿಕೊಡುವುದು, ಅದು ವಿತರಣಾ ಕಾರ್ಯಕ್ರಮ. ಈ ವಿತರಣಾ ಪಟ್ಟಿ ವಿದ್ಯಾರ್ಥಿಗಳ ವಿತರಣಾ ಪಟ್ಟಿಯನ್ನು ಓದಲಿದ್ದಾರೆ ಪ್ರೊಫೆಸರ್ ಮಹಾಂತೇಶ್ ಅವರು. ಕರ್ನಾಟಕದ ಉನ್ನತ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಪ್ರಥಮ BA ಮತ್ತು DK ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವುದೇ ತಾಂತ್ರಿಕ ಮಾಡದೆ ಲ್ಯಾಪ್ಟಾಪ್ಗಳನ್ನು ನೀಡಿದ್ದು ಅವರ ವಿತರಣಾ ಸಮಾರಂಭವನ್ನು ಕೈಗೊಂಡಿದ್ದು ಈ ಲ್ಯಾಪ್ಟಾಪ್ಗಳನ್ನ ನಮ್ಮ ಕ್ಷೇತ್ರದ ಜನಪ್ರಿಯ ಸಂಸ್ಥೆಯಾಗಿರುವಂತ ಶ್ರೀ MS ಅವರು ವಿತರಿಸಿದ್ದಾರೆ ತಿಳ್ಕೊಳ್ತೇನೆ. ಮೊದಲಿಗೆ BA ನಾವು ಒಟ್ಟು ಪ್ರಕಾರ ಅತಿ ಹೆಚ್ಚು ಪಟ್ಟಂತ ವಿದ್ಯಾರ್ಥಿಗಳನ್ನ ವರ್ಗವನ್ನು ಆಯ್ಕೆ ಮಾಡಬೇಕು. ಇಡೀ ಪ್ರಕಾರ ಜಯಶ್ರೀರಾಮ್ ಡಿ BA ಪ್ರಥಮ BA, ಜಯಶ್ರೀರಾಮ್ ಡಿ ಪ್ರಥಮ BA. ಪ್ರಿಯಾ ಬಿ ಪ್ರಥಮ BA. ಪ್ರಿಯಾ ಬಿ ಪ್ರಥಮ BA. ಪ್ರಿಯಾ ಮಹೇಂದ್ರ ಎಂ ಪ್ರಥಮ BA. ಮಹೇಂದ್ರ ಎಂ ಪ್ರಥಮ BA. ನೆಕ್ಸ್ಟ್ ಶ್ರೀಕಾಂತ್ ಪ್ರಥಮ BA.
ಹರ್ಷಿತಾ ಎಂ ಪ್ರಥಮ BA, BCom ವಿಭಾಗದಲ್ಲಿ ರಶ್ಮಿ B, ಸಿದ್ದೇಶ್ ನಾಯ್ಕ್ ಪ್ರಥಮ BCom, ರಾಜು ಎನ್ ಪ್ರಥಮ BCom, ರಾಜು ಎನ್ ಪ್ರಥಮ BCom. ನೆಕ್ಸ್ಟ್ ಮಲ್ಲಿಕಾರ್ಜುನ್ ಎಂ ಪ್ರಥಮ BCom, ರಾಜು ಎನ್ ಮಲ್ಲಿಕಾರ್ಜುನ್ ಎಂ ಮಣಿಕಂಠ ಎನ್ ಸಾಂಕೇತಿಕವಾಗಿ ಪ್ರಥಮ BA 5 ವಿದ್ಯಾರ್ಥಿಗಳಿಗೆ ಮತ್ತು BCom ನ 5 ವಿದ್ಯಾರ್ಥಿಗಳಿಗೆ ಉಚಿತ ಚಾಕ್ಲೇಟ್ ಬಿಸ್ಕೆಟ್ ವಿತರಣೆ ಮಾಡಿದಂತಹ ಜನಪ್ರಿಯ ಸಂಸ್ಥೆಯಾಗಿರುವಂತಹ ಎನ್ ಐಸ್ ಅವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ವೆಂಕಟ ಸ್ವಾಮಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟ ಸ್ವಾಮಿ ಅವರು ನಮ್ಮನ್ನೆಲ್ಲರನ್ನೂ ಕುರಿತು ಮಾತನಾಡ್ತಾರೆ. ಸ್ನೇಹಿತರೆ, ಸನ್ಮಾನ್ಯ ಶಾಸಕರ ನಿರ್ದೇಶನದಂತೆ ಕಾಲೇಜು ಶಿಕ್ಷಣ ಇಲಾಖೆಯ ಆದೇಶದನ್ವಯ ಜಿಲ್ಲಾಧಿಕಾರಿಗಳ SOP ಮಾನದಂಡದ ಆದೇಶದಂತೆ ಈ ಒಂದು ಕಾರ್ಯಕ್ರಮ ಅತಿ ತುರ್ತಾಗಿ ಮಾನ್ಯ ಕಾಲೇಜು ಶಿಕ್ಷಣ ಇಲಾಖೆಯ ಉಪಮುಖ್ಯಮಂತ್ರಿಗಳಾದಂತಹ ಉನ್ನತ ಶಿಕ್ಷಣ ಸಚಿವರಾದಂತಹ ನಮ್ಮ ಸಾಹೇಬರ ಮುಖಾಂತರ ಹಾಗೂ ನಮ್ಮ ಆಯುಕ್ತರ ಮುಖಾಂತರ ಬಂದಂತಹ ಒಂದು ಮೌಖಿಕ ಆದೇಶದ ಜೊತೆಗೆ ನಿರ್ದೇಶಕರವಾಗಿ ನಾವು ಈ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮಾನ್ಯ ನಮ್ಮ ಕಾಲೇಜಿನ ಅಧ್ಯಕ್ಷರು ಹಾಗೂ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶಾಸಕರ ಮಾರ್ಗದರ್ಶನದ ಜೊತೆಗೆ ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಪ್ರೀತಿಸಿ ಒಂದು ಕಾಲೇಜನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತೀವಿ. ನಾನು ಯಾಕೆ ಅವರ ಅನುಮತಿಗಳನ್ನು ಮಾತಾಡಬೇಕಿದ್ದರೆ ಅಂತಂದರೆ, ಸನ್ಮಾನ್ಯ ಈಗಾಗಲೇ ನಮ್ಮ ಕಾಲೇಜು ಪ್ರಾರಂಭವಾಗಿ ಸುಮಾರು 14 ವರ್ಷ ಆಗಿದ್ರೂ ಕೂಡ ನಾವು ಉತ್ಕೃಷ್ಟವಾದಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ನಾವೆಲ್ಲ ವಿಫಲವಾಗಿದ್ದೀವಿ. ಅತ್ಯುತ್ತಮವಾದಂತಹ ಎಲ್ಲ ಉಪನ್ಯಾಸಕ ಬಂಧುಗಳ ಜೊತೆಗೆ ಈ ಕಾಲೇಜಲ್ಲಿ ಮತ್ತಷ್ಟು ಉತ್ಕೃಷ್ಟವಾದ ಶಿಕ್ಷಣವನ್ನು ಕೊಡಬಹುದಾಗಿತ್ತು. ಕಾರಣ ಏನಪ್ಪ ಅಂದ್ರೆ, ಇಲ್ಲಿನ ಸ್ಥಳೀಯರ ನೆಗ್ಲಿಜೆನ್ಸಿ ಇರ್ಬೋದು ಅಥವಾ ಬೇರೆ ರೀತಿಯ ವ್ಯವಸ್ಥೆ ಕೂಡ ನನಗೆ ಬರುವಂತಹ ಒಂದು ಮಾಹಿತಿ ಕೊಡ್ತಾರೆ. ಕಾರಣ ಏನಪ್ಪ ಅಂದ್ರೆ, ನೀವು ಎಷ್ಟು ಮಟ್ಟಿಗೆ ಈ ಕಾಲೇಜಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಈ ಸ್ಥಳೀಯ ಪರಿಸ್ಥಿತಿ ಆದರೆ ನಾವು ಎಚ್ಚರಿಕೊಂಡು ಮಕ್ಕಳ ಉತ್ಕೃಷ್ಟವಾದಂತಹ ಶಿಕ್ಷಣವನ್ನು ಕೊಡ್ತೀವಿ. ಅದನ್ನ ಸನ್ಮಾನ್ಯ ಶಾಸಕರು ಮಾಡ್ತಿದ್ದಾರೆ. ಪ್ರತಿ ಇಂಚು ಮಾಹಿತಿಯನ್ನು ಕೊಡ್ಕೊಂಡು ನಮ್ಮ ಕಾಲೇಜಿನ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಹಿತಿ ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಈ ನಿಟ್ಟಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಸಹೋದ್ಯೋಗಿ ಮಿತ್ರರು ಮತ್ತೆ ನಮ್ಮ ಕಾಲೇಜಿನ CDC ಸದಸ್ಯರು ಹಾಗೂ ಕೆಲವು ಸ್ಥಳೀಯ ಸದಸ್ಯರು ಜನಪ್ರತಿನಿಧಿಗಳು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಹಕಾರ ನಡುವೆ ನಾವು ಹೆಚ್ಚು ಉನ್ನತವಾದಂತಹ ಶಿಕ್ಷಣವನ್ನು ಕೊಡುವ ಮಟ್ಟದಲ್ಲಿ ನಾವು ದಾಖಲೆಗಳನ್ನು ಹಾಕುವ ಪ್ರಯತ್ನದ ನಡುವೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದ್ರೆ, ಈ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಮಾಡೋದು ಇವತ್ತು ನೀವೆಲ್ಲ ಸ್ಥಳೀಯರಾಗಿದ್ದೀರಿ. ಇದೊಂದು ದಾಸೋಹ ಬಿಲ್ಡಿಂಗ್, ಇವತ್ತರ ಮೂಲೆ ಗುಂಪಾಗಿದ್ದು ಒಳ್ಳೆ ಭೂತ್ ಬಂಧನೆ ಆಗಿತ್ತು. ನಾವು ಪಾರ್ಟೇಷನ್ ಮಾಡಿ ಇದಕ್ಕೆ ಒಂದು ಬಣ್ಣ ಕೊಡುವಂತ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಶಾಸಕರು ಇದನ್ನ ಒಂದು ಯೋಜನೆ ಏನಿದೆಯಪ್ಪ ಕಾರ್ಯಕ್ರಮ ತಗೊಂಡು
ಆಶೀರ್ವಾದ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಅವಶ್ಯಕ. ಯಾಕಂದ್ರೆ ಈಗ 2 ರೂಮ್ ಸ್ಮಾರ್ಟ್ ಕ್ಲಾಸ್ ಆಗಿದೆ. ನೆಕ್ಸ್ಟ್ ಇಯರ್ 6 ರೂಮ್ ಆಗುತ್ತೆ. 6 ರೂಮ್ ಕೊಟ್ಟಿರ್ತಾನೆ 6 ರೂಮ್ ಸ್ಮಾರ್ಟ್ ಕ್ಲಾಸ್ ಕೊಡ್ತಾರೆ ಅವರು. ಈಗ ನಮ್ಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಏನು ಅವಶ್ಯಕತೆಗಳಿದೆ, ಅವಶ್ಯಕತೆಗಳು ಫುಲ್ಫಿಲ್ ಮಾಡಬೇಕಾದ್ರೆ ಜಾಗ ಕೊಡಿಸ್ಬೇಕು. ಆ ಜಾಗ ತಂದು ಅದರಲ್ಲೇ ಮೌಲ್ಯ ಇರಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡಿದ್ದೀವಿ ನಾವು. ಈಗಾಗಲೇ ನಮಗೇನು ಸನ್ಮಾನ್ಯರು ದಾನಿಗಳು ಜಾಗವನ್ನು ಕೊಟ್ಟಿದ್ದಾರೆ. ಆ ಜಾಗವನ್ನು ನಾವು ಬಿಡಿಸ್ಕೊಂಡು ಅದರ ಬೆಂಚು ಕೂಡ ಬಿಡಿಸಿದ್ದೀವಿ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಸಮಕ್ಷಮವಾಗಿ ಮಾತಾಡಿದ್ದೀವಿ. ಹಾಗೆ ಶಾಸಕರ ನಿರ್ದೇಶನದ ಅನ್ವಯ ಈಗಾಗಲೇ ನಮ್ಮ ಏನು ಯೋಜನೆ ಇದೆ, ಆ ಯೋಜನೆಯೂ ಕೂಡ ಫೈನಲ್ ಆಗಿದೆ. ಫೈನಲ್ ಆಗಿ ಅದು ನಮ್ಮ ಕಾರ್ಯಶಿಕ್ಷಣ ಇಲಾಖೆ ಇವತ್ತು ನಾಳೆ ಆದೇಶವನ್ನು ಕೊಡುವ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಯಾರಿಗೋಸ್ಕರ ಸ್ಥಳೀಯರಿಗೋಸ್ಕರ ನೀವು ನಮ್ಮಲ್ಲಿ ಹೆಚ್ಚಿಕೊಳ್ಳಾದ್ರೆ ನಾವು ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ಅನುಕೂಲವಾಗಿ ನಮ್ಮ ಮಕ್ಕಳಿಗೆ ನ್ಯಾಯಬದ್ಧವಾದ ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಬದಲಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಶಾಸಕರ ನಿರ್ದೇಶನದ ಮೇರೆಗೆ ನಾವು ಮುಂದುವರಿತೀವಿ ಅಂತ ಹೇಳ್ತಾ, ನನ್ನ ಸಹಪಾಠಿಗಳು ಎಲ್ಲ ಉತ್ಕೃಷ್ಟವಾದ ಶಿಕ್ಷಣವನ್ನು ಕೊಡುತ್ತಾ ಲಾಭವನ್ನು ನಮ್ಮ ಮಕ್ಕಳೇ ಕೊಡಬೇಕು. ಈಗ ನಮ್ಮ ಮಕ್ಕಳು ಮಾತ್ರ ನಾವು ಉತ್ತಮವಾದಂತಹ ಕಾನ್ವೆಂಟ್ಗಳಲ್ಲಿ ಫಲಿತಾಂಶ ಕೊಡಬೇಕು ಅಂತ ನಿರೀಕ್ಷೆ ಮಾಡಿದಾಗ ತಾನೇ ಜನಗಳ ಮಕ್ಕಳು ಈ ಪಬ್ಲಿಕ್ಸ್ ಕೂಡ ಹಾಗೆ ನಿರೀಕ್ಷೆ ಮಾಡಲ್ಲ. ಆ ನಿಟ್ಟಿನಲ್ಲಿ ನಾವು ನಿಮಗೆಲ್ಲ ಕೆಲಸ ಮಾಡಬೇಕಂತ ಇವತ್ತು ಜನಪ್ರತಿನಿಧಿಗಳು ಹೆಚ್ಚು ಮಟ್ಟಿಗೆ ಇನ್ವಾಲ್ವ್ ಆಗಿದ್ರು ಕೂಡ ಈಗ ನಮ್ಮ ಶಾಸಕರು ಸಕ್ರಿಯವಾಗಿ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಆದರೂ ಕೂಡ ಅಂತ ನಡುವೆ ಎಷ್ಟೆಷ್ಟೋ ಒತ್ತಡಗಳ ನಡುವೆ ನಾವು ಕೆಲಸವನ್ನು ಮಾಡ್ತಿದ್ವಿ. ಇವತ್ತು ಅಧಿಕೃತವಾಗಿ 10 ಮಂದಿ ಮಾತ್ರ ನಾವು ಏನು ಟ್ಯಾಬ್ ಅನ್ನು ಕೊಟ್ಟಿದ್ವಿ. ಅದು ಮುಂದೆ 59 ಮಂದಿ, ಅಂದರೆ ನಮಗೆ 69 ಟ್ಯಾಬ್ ಕೊಟ್ಟಿದ್ದಾರೆ. 59 ಟ್ಯಾಬಲ್ಲಿ ಈಗ 10 ಜನ ಕೊಟ್ಟಿದ್ವಿ. 59 ನಾವು ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ಮಾಡಿ SOP ಎಲ್ಲ ಮುಗಿದ ಮೇಲೆ ಅದನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಕಾರಣ ಏನಪ್ಪ ಅಂದ್ರೆ ನಮ್ಮ ಕಾಲೇಜು ಇದೆ ಅನ್ನೋದು ಹೈಲೈಟ್ ಮಾಡಿ, ನಮ್ಮ ಕಾಲೇಜು PVCS ಅಂತ ಸರ್ಕಾರಿ ಕಾಲೇಜ್ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವೆಲ್ಲ ಪ್ರಚಾರ ಮಾಡಲಿಕ್ಕೆ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜ್ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನನ್ನ ತಾಲೂಕಲ್ಲಿ, ಒಂದು ತಾಲೂಕಾಗಿರೋದ್ರಿಂದ ಎಲ್ಲ ತಾಲೂಕಲ್ಲಿ ನಿರ್ದಿಷ್ಟವಾಗಿ ನನ್ನ ಕಾಲೇಜು ಇದೆ, ಈ ಕಾಲೇಜು ಹೈಯರ್ ಎಜುಕೇಶನ್ ಕೊಡಲಿಕ್ಕೆ ಯೋಗ್ಯವಾದಂಥ ಸ್ಥಳ ಅಂತಕ್ಕಂಥದ್ದು ಹೇಳಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೀವಿ ಸತತವಾಗಿ. ಈ ಕೋವಿಡ್ ಸಂದರ್ಭಗಳಲ್ಲೂ ನಿರಂತರವಾಗಿ ನಾವು ಕಾಲೇಜು ಬಂದು ಕಾಲೇಜಿನ ಎಲ್ಲ ಸಮಸ್ಯೆಗಳ ಬಗ್ಗೆ, ಕಾಲೇಜಿನ ಸಮಸ್ಯೆಗಳನ್ನು ಮೇಲಧಿಕಾರಿಗಳ ಜೊತೆಗೆ ಅವರ ಗಮನ ತರೋದ್ರ ಜೊತೆಗೆ ನಮ್ಮ ಕಾಲೇಜಿಗೆ ಏನೆಲ್ಲ ಅವಶ್ಯಕತೆ ಇದೆ ಅಂತಕ್ಕಂಥ ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ನಮ್ಮ ಒಂದು ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ಈ ಕಾಲೇಜು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾವು ಬದಲಾಗಿದ್ದೇವೆ. ಮಾನ್ಯ ಶಾಸಕರು ನಮಗೆ ಮಾರ್ಗದರ್ಶನವನ್ನು ಮತ್ತಷ್ಟು ನೀಡ್ತಾ ಈ ಮುಂದಿನ ಕಟ್ಟಡ ಮತ್ತು ಮುಂದಿನ ಬೆಳವಣಿಗೆಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಯಳಂದೂರು ತಾಲೂಕಿನ ಯಳಂದೂರು ಪಟ್ಟಣದಲ್ಲಿರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಯ ಒಂದು ಭಾಗವಾಗಿ ಪ್ರಥಮ ಡಿಗ್ರಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಟ್ಯಾಬ್ಲೆಟ್ PC-ಯನ್ನ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಪ್ರಾಂಶುಪಾಲರಾದಂತಹ ಡಾಕ್ಟರ್ ನೀಲಕಂಠಸ್ವಾಮಿಯವರೇ, ಈ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗದವರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ ಹಾಗೂ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ವರ್ಷ 1,55,000 ಪ್ರಥಮ ಡಿಗ್ರಿ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಈ ಟ್ಯಾಬ್ಲೆಟ್ ಅನ್ನ ಕೊಡುವಂತಹ ಒಂದು ಕಾರ್ಯಕ್ರಮ. ಇದರ ಒಟ್ಟು ಕಾಸ್ಟ್ 163 ಕೋಟಿ. ಕಳೆದ ವರ್ಷ ಲ್ಯಾಪ್ಟಾಪ್ ಕೊಟ್ಟಿದ್ರು, ಈ ವರ್ಷ ಟ್ಯಾಬ್ ಅನ್ನ ಕೊಡ್ತಾ ಇದ್ದಾರೆ. ಈ ಟ್ಯಾಬ್ ನ ಪ್ರತಿ ಯೂನಿಟ್ ಕಾಸ್ಟ್ 10,500 ರೂಪಾಯಿ. ಇದೊಂಥರ ನಿಮ್ ಸ್ಮಾರ್ಟ್ ಫೋನ್ ಇದೆಯಲ್ಲ, ಅದರ ನೆಕ್ಸ್ಟ್ ಸ್ಟೇಜ್. ಯಳಂದೂರು
ಈ ಕಾಲೇಜಿನಲ್ಲಿ ಈ ವರ್ಷ ಫಸ್ಟ್ ಇಯರ್ ಡಿಗ್ರಿನಲ್ಲಿ 69 ಮಕ್ಕಳಿದ್ದಾರೆ. ಕಳೆದ ವರ್ಷ 44 ಮಕ್ಕಳಿದ್ರು. 44 ಮಕ್ಕಳಿಗೂ ಲ್ಯಾಪ್ಟಾಪ್ ಕೊಟ್ಟಿದ್ವಿ ಲಾಸ್ಟ್ ಇಯರ್. ಈ ವರ್ಷ ಈ ಟ್ಯಾಬ್ಲೆಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮುಂದಿನ ವರ್ಷ ಅಷ್ಟೊತ್ತಿಗೆ ನನಗನ್ಸುತ್ತೆ ಎಲ್ಲ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಸೊ 3 ಇಯರ್ ಅಲ್ಲಿ ಓದ್ತಕ್ಕಂಥ ಮಕ್ಕಳ ಕೈಲಿ ಈ ಸ್ಮಾರ್ಟ್ ಟ್ಯಾಬ್ಲೆಟ್ ಇದೆ. ಇದನ್ನ ಕೊಡೋ ಉದ್ದೇಶ ಏನು ಅಂತಂದ್ರೆ, ಈಗೆಲ್ಲ ಒಂಥರ ಆನ್ಲೈನ್ ಲರ್ನಿಂಗ್, ಸ್ಮಾರ್ಟ್ ಲರ್ನಿಂಗ್, ಬರೀ ನಿಮ್ಮ ಕ್ಲಾಸ್ನ ಅಥವಾ ನಿಮ್ಮ ಕೋರ್ಸ್ನ ವಿಚಾರಗಳು ಅಷ್ಟೇ ಅಲ್ಲಿ ಇರೋಲ್ಲ. ನೀವು ಗೂಗಲ್ ಅಲ್ಲಿ ಹೋಗಿ ಎಲ್ಲವನ್ನ ಸರ್ಚ್ ಮಾಡ್ಕೊಂಡು ಓದ್ಬೋದು. ಆ ಗೂಗಲ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಸಿಗುತ್ತೆ. ಒಳ್ಳೇದನ್ನ ಬಳಸ್ಕೊಂಡ್ರೆ ಒಳ್ಳೆ ಮಾರ್ಗದಲ್ಲಿ ಹೋಗ್ತೀವಿ, ಕೆಟ್ಟದನ್ನ ಬಳಸ್ಕೊಂಡ್ರೆ ಕೆಟ್ಟ ಮಾರ್ಗದಲ್ಲಿ ಹೋಗ್ತೀವಿ. ಅಷ್ಟೇ, ಚಾಯ್ಸ್ ಇಸ್ ಯುವರ್ಸ್. ನನ್ನ ಪ್ರಕಾರ ವಿದ್ಯಾರ್ಥಿಗಳು ಇವತ್ತು ಜಗತ್ತು ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಇದೆ. If you are smart enough, if you are competitive enough, you will survive. If you are not smart and competitive, you will not survive. ಅಷ್ಟೇ. ಯಾವ ದೇವರು ನಮ್ಮನ್ನ ಕಾಪಾಡಲ್ಲ, ನಮ್ಮನ್ನ ನಾವು ಕಾಪಾಡ್ಬೋದು. ನನಗನ್ಸುತ್ತೆ ಕರೋನಾ ಆ ಪಾಠ ಕಲಿಸಿದೆ ನಮಗೆ ಅಂತ. ಹಾಗಾಗಿ ಸರ್ಕಾರ ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ನಿಮಗೆ ಉಚಿತವಾಗಿ ಈ ಟ್ಯಾಬ್ಲೆಟ್ PC ನಿಮ್ಗೆ ಕೊಟ್ಟಿದ್ದಾರೆ. ಇದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಆಮೇಲೆ ಇನ್ನು ಹೈಯರ್ ಎಜುಕೇಶನ್ ಅಲ್ಲಂತೂ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಪಾಠ ಕಲಿಯುವಂತ ವ್ಯವಸ್ಥೆ ಅಲ್ಲ ಇದು, ಈ ಸಂದರ್ಭ ಅಲ್ಲ. ಒಂದು ಈ COVID-19 ನಮ್ಮನ್ನ ಫೋರ್ಸಿಬಲ್ ಆಗಿ ಮನೆಗೆ ಕೂತ್ಕೊಂಡು ಕಲಿಯೋದು ಮಾಡಿದೆ. ನನ್ನ ಪ್ರಕಾರ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆಗೆ ಅಂದ್ರೆ ಆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದ್ ಕಡೆ ಕೂತ್ಕೊಂಡು ಅಧ್ಯಯನ ಮಾಡೋದು. ಆದ್ರೆ ನೀವೆಲ್ಲ ಮೆಚ್ಯೂರ್ಡ್ ಸ್ಟೂಡೆಂಟ್ಸ್, ಡಿಗ್ರಿ ಓದೋ ನಿಮಗೆ ಈಗ 12 ಗಂಟೆ ಸಮಯ ಸಿಗುತ್ತೆ ಓದಕ್ಕೆ. ಆನ್ಲೈನ್ ಕ್ಲಾಸ್ ಅಲ್ಲಿ ಒಂದ್ 4-5 ಗಂಟೆ ನಿಮ್ಮನ್ನ ಎಂಗೇಜ್ ಮಾಡಿರ್ತಾರೆ. ಎಷ್ಟು ಅವರ್ನ ಒಂದು 4-5 ಅವರ್ಸ್ ಎಂಗೇಜ್ ಆಗಿರ್ತಾರೆ. ಸೊ ಇನ್ನು ಉಳಿದ ಸಮಯ ಎಲ್ಲೋಗ್ತೀರಿ ನೀವು? ಅನಿವಾರ್ಯವಾಗಿ ಮಾಸ್ಕ್ ಹಾಕೊಂಡು ಮನೆ ಒಳಗಡೆ ಕೂತ್ಕೋಬೇಕಾಗಿರೋದ್ರಿಂದ ನನ್ನ ಪ್ರಕಾರ ಹೈಯರ್ ಎಜುಕೇಶನ್ ಅಲ್ಲಿ ಓದ್ತಕ್ಕಂಥ, ಡಿಗ್ರಿ ಮಾಡ್ತಕ್ಕಂಥ ಮಕ್ಕಳಿಗೆ ದಿಸ್ ಈಸ್ ಎ ಗೋಲ್ಡನ್ ಅಪರ್ಚುನಿಟಿ. ಸ್ಟಡಿ ಮಾಡಿ ಸಾಕಷ್ಟು ಸಮಯ ಇದೆ, ಮತ್ತೆ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಈ ಸಮಯನ ಬಳಸ್ಕೊಂಡು ಇದನ್ನ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳಿ. ಮತ್ತೆ ಸರ್ಕಾರ ನಿಮ್ಗೆ ಕೊಟ್ಟಿರೋ ಹಣ 10,500 ರೂಪಾಯಿ, ಇದು ಸರ್ಕಾರದ ಸಾರ್ವಜನಿಕರ ತೆರಿಗೆ ಹಣ. ಅದ್ರಲ್ಲಿ ನಿಮ್ ತಾಯಿದು ಒಂದು ಪಾತ್ರ, ಒಂದು ಪರ್ಸೆಂಟ್ ಇರ್ತದೆ, ನಿಮ್ ತಂದೆದು 1% ಇರ್ತದೆ, ನಿಮ್ದು 1% ಇರ್ತದೆ. ಸೊ ಅದನ್ನ ಬಳಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೇದಾಗಲಿ ನಿಮ್ಗೆ. ಕೊಳ್ಳೇಗಾಲ ವಿಧಾನಸಭಾ ಮಾಧ್ಯಮದವರಿಗೋಸ್ಕರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ 443 ಮಕ್ಕಳು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರೋರಿದ್ದಾರೆ. ಯಳಂದೂರಲ್ಲಿ 69, ಸಂತೆಮರಳಿಲಿ 73, ಕೊಳ್ಳೇಗಾಲದಲ್ಲಿ 301. ಒಟ್ಟು ಕಾಸ್ಟ್ ಇದ್ದದ್ದು 46,51,500 ರೂಪಾಯಿ ಇದು ಕಾಸ್ಟ್. ಸೊ ಇಷ್ಟು ಪ್ರಮಾಣದ ಹಣವನ್ನ ಸರ್ಕಾರ ಖರ್ಚು ಮಾಡಿ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೆ. ಇದನ್ನ ಬಳಕೆ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮತ್ತೆ ಇನ್ನು ಈ ಕಾಲೇಜು ಒಂದ್ ರೀತಿ ಸೈಡ್ ಲೈನ್ ಹೊರಟೋಗಿತ್ತು. ಇಟ್ ವಾಸ್ ಪುಷ್ ಬ್ಯಾಕ್, ಹಿಂದ್ಗಡೆ ಗೊತ್ತೇ ಆಗಲ್ಲ ಹೊರಗಡೆಗೆ. ಇಲ್ಲಿನ ಪ್ರಾಂಶುಪಾಲರು ಮತ್ತು ಇಲ್ಲಿನ ಎಲ್ಲ ಅಧ್ಯಾಪಕ ವರ್ಗ ಈಗ ಓಪನ್ ಆಗಿ ಆಚೆ ತಂದಿದ್ದಾರೆ. ಒಂದು ಜಾಗ ಕೊಟ್ಟಿದ್ದಾರೆ ಇಲ್ಲಿ ದಾನಿಗಳು. ಆ ಜಾಗವನ್ನ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಕೋವಿಡ್ ಇಲ್ಲ ಅಂದಿದ್ರೆ ಬುದ್ಧಿ ಪೂಜೆ ಮಾಡಿ ಕೆಲಸ ಶುರು ಮಾಡಬೇಕಾಗಿತ್ತು. ಕೋವಿಡ್ ಇದ್ದಾಗ ಒಂಚೂರು ಮುಂದಕ್ಕೆ ಹೋಗಿದೆ. ಅದನ್ನು ಕೂಡ ತಕ್ಷಣದಲ್ಲೇ ಪ್ರಾರಂಭ ಮಾಡೋಣ. ಮತ್ತೆ ಫಸ್ಟ್ ಗ್ರೇಡ್ ಕಾಲೇಜಸ್
ಸರ್ಕಾರಿ ಕಾಲೇಜುಗಳು ನ್ಯಾಕಲ್ಲಿ ಅಪ್ರೂವ್ ಆಗಬೇಕಾಗ್ತದೆ. ಅದು ಅಪ್ರೂವ್ ಆಗಬೇಕಂದ್ರೆ ನ್ಯಾಕ್ ಅಲ್ಲಿ ಏನೇನು ಕಂಡೀಷನ್ಸ್ ಇದೆ ಅದೆಲ್ಲ ಫುಲ್ಫಿಲ್ ಮಾಡೋದು, ನಾರ್ಮ್ಸ್ ಎಲ್ಲ ಫುಲ್ಫಿಲ್ ಮಾಡೋದು. ಆ ನಿಟ್ಟಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೆಲಸ ಶುರು ಮಾಡಿದ್ದಾರೆ. ನಾನು ಕೂಡ ನನ್ನ ಕೈಲಾದ ಸಹಾಯ ಮಾಡಿದ್ದೇನೆ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಎತ್ತಿ ನಿಲ್ಸೋಣ, ನಾವೆಲ್ಲ ಸೇರಿ ಎತ್ತಿ ನಿಲ್ಸೋಣ, ಕಾಲೇಜು ಎಲ್ಲರೂ ಕಾಣೋ ಮಟ್ಟಕ್ಕೆ ಮಾಡಿ ನಿಲ್ಸೋಣ ಅಂತ ಹೇಳ್ತಾ, ಈಗ ಇನ್ನೊಂದು ಕಾರ್ಯಕ್ರಮ ಇದೆ ಆಸ್ಪತ್ರೆಯಲ್ಲಿ, ಅದು ಮುಗಿಸಿ ನಾನು ಕುದೇರಲ್ಲಿ ಫಸ್ಟ್ ಗ್ರೇಡ್ ಕಾಲೇಜುಗಳು ಟ್ಯಾಬ್ ವಿತರಣಾ ಕಾರ್ಯಕ್ರಮ ಇದೆ, ಅಲ್ಲಿ ಹೋಗಬೇಕಾಗಿರೋದ್ರಿಂದ ಸದ್ಯಕ್ಕೆ ಮಾತು ಸಾಕು, ಕೆಲಸ ಜಾಸ್ತಿ ಮಾಡೋಣ. ಥ್ಯಾಂಕ್ ಯು.